ತೋಳ್ಬಂದಿ ಟೈಪ್ ಪ್ಯಾಟರ್ನ್ ಮಾಡಿದ್ದಾರೆ. ಮೇಲ್ಗಡೆ ಪೂರ್ತಿ ಹಿಂಗೆ ಜಾರ್ಕೊಳ್ಳುತ್ತೆ. ಸೊ ಹಿಂಗೆ 2 ಕಡೆ ದಾರ ಬರುತ್ತೆ. ಮೆರೂನ್ಗೆ ರೆಡ್ಗೆ ಹಾಕೊಂಡ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಪಿಂಕಿ ಹತ್ರ ಒಂದಿದೆ, ನನ್ನ ಹತ್ರ ಒಂದಿದೆ, ರಾಧನ್ ಹತ್ರ ಒಂದಿದೆ. ಇದುವರೆಗೂ ಒಂದ್ಸಲನೂ ಹಾಕೊಂಡಿಲ್ಲ. ನಮ್ಮಮ್ಮ ನಂಗೆ ಫಸ್ಟ್ ಕೊಡ್ಸಿರೋ ರೇಷ್ಮೆ ಸೀರೆ ಇದು. ಇವಾಗ ತುಂಬ ಟ್ರೆಂಡ್ ಆಗಿರುವಂತಹ ಬ್ಲೌಸ್. 11,000 ರೂಪಾಯಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಸೊ ತುಂಬ ಜನ ನನಗೂ ಮೆಸೇಜ್ ಹಾಕಿದ್ರಿ, ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿದ್ರಿ. ನಾನು ಯಾವುದೇ ಬ್ಲೌಸ್ ಹಾಕೊಂಡ್ರು ಈ ಬ್ಲೌಸ್ನ ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಬ್ಲೌಸ್ ಡಿಸೈನ್ನ ವಿಡಿಯೋ ಹಾಕಿ, ಫೋಟೋ ಹಾಕಿ ಅಂತೆಲ್ಲ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಬ್ಲೌಸ್ ಕಲೆಕ್ಷನ್ಸ್ನ ನಿಮ್ಮ ಮುಂದೆ ತೋರಿಸೋಣ ಅಂತೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನನಗೆ ಸೀರೆ ಉಡೋಕ್ಕೆ ಕ್ಲೀನಾಗಿ ಬರಲ್ಲ. ಸೀರೆ ಉಟ್ಕೊಂಡ್ರೆ ಕ್ಲೀನಾಗಿ ನಡೆಯೋಕ್ಕೆ ಬರಲ್ಲ ನನಗೆ. ಸೊ ಅದಕ್ಕೆ ನಾನು ಜಾಸ್ತಿ ಸೀರೆ ಉಡಲ್ಲ. ತುಂಬ ಒಕೇಶ್ನಲಿ ಸೀರೆ ಉಡ್ತೀನಿ. ಸೊ ನಾನು ಅದಕ್ಕೋಸ್ಕರ ಅಷ್ಟಾಗಿ ಸೀರೆ ಇಟ್ಕೋತಾ ಇರಲಿಲ್ಲ, ತೊಗೋತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ನೇನು ನನಗೂ ವಯಸ್ಸಾಯಿತು. ಸೊ ಹಿಂಗೆ ಇರೋಕ್ಕಾಗಲ್ಲ. ಯಾವುದನ್ನೋ ಫಂಕ್ಷನಲ್ಲಿ ನಾನು ಇನ್ನೂ ಅಂಥ ನಾರ್ಮಲ್ ಡ್ರೆಸ್ಗಳು ಹಾಕೊಂಡೋದ್ರೆ ಇವಳು ನೋಡಪ್ಪ ಸೀರೆನೇ ಉಟ್ಕೊಬರಲ್ಲ ಅಂತ ಅನ್ಕೊತಾರೆ. ಸೊ ಅದಕ್ಕೋಸ್ಕರ ಇನ್ಮೇಲೆ ನಾನು ಸ್ವಲ್ಪ ಸೀರೆ ಕಲೆಕ್ಷನ್ಸ್ನ ಜಾಸ್ತಿ ಮಾಡೋಣ ಅಂತೇಳಿ, ಸೊ ಇನ್ಮೇಲಿಂದ ನಾನು ಸೀರೆ ಉಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಕೊಲಾಬ್ರೇಷನ್ ಮಾಡಿದ್ರೆ ಜಾಸ್ತಿ ಸ್ಯಾರೀಸ್ ಕೊಲಾಬ್ರೇಷನ್ ಮಾಡ್ತೀನಿ. ಆ್ಯಂಡ್ ಯಾವುದೇ ಸ್ಯಾರಿ ತೊಗೊಂಡ್ರು ಬ್ಲೌಸ್ ಹೊಲಿಸ್ಕೊತಾ ಇದ್ದೀನಿ. ಸೊ ಇವತ್ತು ನನ್ನ ಬ್ಲೌಸ್ ಕಲೆಕ್ಷನ್ ನಿಮ್ಮ ಮುಂದೆ. ಸೊ ಬನ್ನಿ. ಆ್ಯಂಡ್ ಇನ್ನೊಂದು, ಯಾರೆಲ್ಲ ವ್ಲಾಗ್ನ ನೋಡದೆ ಸಬ್ಸ್ಕ್ರೈಬ್ ಮಾಡದೆ ವ್ಲಾಗ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್, ಬನ್ನಿ ಇವಾಗ ತೋರಿಸ್ತೀನಿ ನನ್ನ ಬ್ಲೌಸ್ ಕಲೆಕ್ಷನ್ ಹೇಗಿದೆ ಅಂತೇಳಿ. ಸೊ ಎಸ್, ಲೆಟ್ಸ್ ಸಿ. ಸೊ ನಾನು ಹೇಳಿದ್ನಲ್ಲ, ಇದನ್ನ ರೀಸೆಂಟಾಗಿ ಈ ಥರದ್ದು ತರಿಸಿದ್ದು ನಾನು. ಈ ಥರ ಬ್ಯಾಗು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಸೀರೆ ಎಲ್ಲನೂ ನಾನು ಇದರಲ್ಲೇ ಇಟ್ಟಿರೋದು. ಆಲ್ಮೋಸ್ಟ್ ಈ ಥರದೇ ಒಂದು 4 ಕವರ್ ಇದೆ. ಸೊ ಅದು 4 ಕವರ್ ಪೂರ್ತಿ ಸ್ಯಾರಿಗಳನ್ನ ಇಟ್ಟಿದ್ದೀನಿ. ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಯಾವ ಸ್ಯಾರಿ ಇಟ್ಟಿದ್ದೀವಿ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಮುಂಚೆ ಇದ್ದಿದ್ದು ನನ್ನ ಹತ್ರ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟಿದ್ದೆ. ಬಟ್ ಅವಾಗ ಮುಂದೆ ಇರೋದು ಇಷ್ಟು ಮಾತ್ರ ಟ್ರಾನ್ಸ್ಪರೆಂಟ್ ಇತ್ತು. ಸೊ ಇಷ್ಟು ಮಾತ್ರ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಮುಂದೆ ಇರೋ ಸೀರೆ ಮಾತ್ರ ಗೊತ್ತಾಗ್ತಿತ್ತು, ಹಿಂದೆ ಇರೋ ಸೀರೆ ಯಾವುದು ಏನು ಅಂತ ಏನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಈ ರೀತಿ ತೊಗೊಂಡಿರೋದಕ್ಕೆ ಕ್ಲೀನಾಗಿ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಬನ್ನಿ ಈಗ ನನ್ನ ಸ್ಯಾರಿ ಬ್ಲೌಸ್ ಕಲೆಕ್ಷನ್ಸ್ನ ನಿಮ್ಮ ಮುಂದೆ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಈ ಸೀರೆ ಇವಾಗ ತುಂಬ ಟ್ರೆಂಡ್ ಆಗಿರುವಂಥ ಬ್ಲೌಸ್ ಕಲೆಕ್ಷನ್ ಅಲ್ವಾ ಇದು. ಸೊ ಅದಕ್ಕೆ ನಾನು ಈ ರೀತಿ ಒಂದು ಹೊಲಿಸ್ಕೊಂಡೆ. ಸೊ ಇದು ನೋಡಿ ಈ ರೀತಿ ಇದೆ. ಆ್ಯಂಡ್ ಇಲ್ಲಿ ಈ ದಾರ ಇವಾಗ ಇದು ಟ್ರೆಂಡ್ ಇದೆ ಅಲ್ವಾ, ಈ ರೀತಿ ದಾರ ಇರೋದು. ಸೊ ನಾನು ಈ ದಾರನ ನೋಡಿ ಹಿಂದೆ ಕಟ್ಕೊಳ್ಳೋ ಥರ ಮಾಡಿಸ್ಕೊಂಡಿಲ್ಲ, ಇದು ಇಲ್ಲಿಗೆ ಫಿಕ್ಸ್ ಆಗಿದೆ. ಸೊ ನೀವು ಬೇಕಾದ್ರೆ ಫಿಕ್ಸ್ ತೊಗೊಂಡು ನಿಮ್ಮ ಡಿಸೈನರ್ಗೆ ಕೊಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಇಲ್ಲೊಂದು ಬಟನ್ ಹಾಕ್ಸಿದ್ದೀನಿ ಆ್ಯಂಡ್ ಬ್ಯಾಕ್ಸ್ ಹುಕ್ ಹಾಕ್ಸಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಹಿಂಗೆ ದಾರ ಇರೋದ್ರಿಂದ ಒಂದು ಸ್ವಲ್ಪ ಬ್ಲೌಸ್ ಇಲ್ಲಿ ಗಂಟ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಪ್ಯಾಡೆಡ್ ಹಾಕ್ಸಿದ್ದೀನಿ. ಸೊ ಈ ಬ್ಲೌಸು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಈ ಡಿಸೈನರ್ದು ನಂಬರ್ ಬೇಕಿದ್ರೆ ನನಗೆ ಮೆಸೇಜ್ ಹಾಕಿ, ನಂಬರ್ ಇನ್ ಸೆನ್ಸ್ ಅವ್ರ ಇನ್ಸ್ಟಾಗ್ರಾಮ್ ID ನ ನಿಮಗೆ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿತಾರೆ. ಸೊ ನನಗಂತೂ ಅವ್ರ ಪ್ಯಾಟ್ರನ್ ತುಂಬಾ ಇಷ್ಟ ಆಯಿತು. ಸೊ ಇದು ಇವಾಗಿನ ಟ್ರೆಂಡಿ ಬ್ಲೌಸ್. ಓಕೆ, ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ. ಇದು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಈಸ್ ದಿಸ್. ಸೊ ಇದನ್ನು ನನಗೆ ಒಬ್ಬರು ಡಿಸೈನರೇ ಹೊಲ್ಕೊಟ್ಟಿದ್ದು. ಆ್ಯಂಡ್ ಇದು ಆಲ್ಮೋಸ್ಟ್ ಎಲ್ಲ ಕಟ್ಟಾಗ್ಬಿಟ್ಟಿದೆ, ಬಿಕಾಸ್ ಇದು ಸ್ವಲ್ಪ ಟೈಟಾಗಿ ಹೊಲ್ದುಬಿಟ್ಟಿದ್ದಾರೆ. ಸೊ ನಾನು ಹಾಕೋಬೇಕಾದ್ರೆ ಅದು ಕಟ್ಟಾಗೋಯ್ತು. ಸೊ ಇದು ಈ ರೀತಿ ಇದೆ ನಾರ್ಮಲ್ ಬ್ಲೌಸು. ಆ್ಯಂಡ್ ಇಲ್ಲಿ ಹಿಂದೆ ಉಕ್ಸ್ ಬರುತ್ತೆ. ಆ್ಯಂಡ್ ಹಿಂದೆ ಇಲ್ಲಿ ಮಾತ್ರ ಮಾತ್ರ ಉಕ್ಸ್ ಇದೆ. ಆ್ಯಂಡ್ ಕೆಳಗಡೆ 2 ಸೈಡು ದಾರ ಹಾಕ್ಸಿದ್ದೀನಿ. ಸೊ ಈ ರೀತಿ ದಾರ ಬರುತ್ತೆ. ತಾಳಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಲ್ಲಿ ಉಕ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ದಾರ ಬರುತ್ತೆ. ಈ ಬ್ಲೌಸು ಅಷ್ಟೇ ಹಾಕೊಂಡ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಸೊ ಇದು ಕೂಡ ನನಗೆ ಇಷ್ಟ ಆಗಿದ್ದಂಥ ಬ್ಲೌಸ್. ಸೊ ನೆಕ್ಸ್ಟ್ ಬ್ಲೌಸ್, ಇದನ್ನು ನಾನು ರೀಸೆಂಟಾಗಿ ಉಟ್ಕೊಂಡಿದ್ದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ತುಂಬ ರೀಸೆಂಟಾಗಿ ನಮ್ಮ ತಂಗಿ ಮದುವೆಯಲ್ಲಿ ಉಟ್ಕೊಂಡಿದ್ದೆ. ಅಂದರೆ ನನ್ನ ಕಸಿನ್, ನಮ್ಮ ಅಣ್ಣನ ಮಗಳು ಮದುವೆಯಲ್ಲಿ ಉಟ್ಕೊಂಡಿದ್ದೆ. ಸೊ ಇದು ಈ ರೀತಿ ಹೊಲ್ದಿದ್ದಾರೆ. ಇದು ನಿಮ್ಗೆ ಗೊತ್ತಲ್ಲ, ಇದು ಹಳೇ ಸೀರೆ, ಹಳೇ ಕಾಲದಲ್ಲಿ ಚೆನ್ನಾಗಿತ್ತು ಈ ಸೀರೆ.
ಏನಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಸೀರೆ ತುಂಬ ಚೆನ್ನಾಗಿತ್ತದು. ಸೊ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಮುಂಚೆ ಒಂದು ಸ್ವಲ್ಪ ದಿನ ಟ್ರೆಂಡಿ ಇತ್ತು ಇದು, ಫ್ರಂಟ್ ಹುಕ್ಸ್ ಏನೋ ಇದು, ಎಸ್ ಫ್ರಂಟ್ ಹುಕ್ಕು, ಇಲ್ಲಿ ಗಂಟ ನೆಕ್ ಬರುತ್ತಲ್ಲ ಹಿಂಗೆ 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 ಫುಲ್ಲು ಬೋಟ್ ನೆಕ್ ಅಂದರೆ ಬೋಟ್ ನೆಕ್ ಟೈಪು. ಸೊ ಈ ರೀತಿ ಹೊಲಿಸಿದ್ದೆ. ಬಟ್ ಈ ಬ್ಲೌಸ್ ಡಿಸೈನ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಅಷ್ಟೊಂದು ನನಗೆ ಇಷ್ಟನೂ ಆಗಲಿಲ್ಲ ಆ್ಯಕ್ಚುಲಿ. ಇದನ್ನು ಸರಿ ಮಾಡಿಕೊಡಿ ಅಂತಂದೆ. ಇದು ತುಂಬ ಇಲ್ಲೂ ಹೊಲ್ದ್ಬಿಟ್ಟಿದ್ದಾರೆ, ಒಂಥರ ಮುದುಕಿ ಥರ ಕಾಣಿಸ್ತೈತೆ. ಅಟ್ಲೀಸ್ಟ್ ಇನ್ನೊಂಚೂರು ಡೀಪ್ ಮಾಡ್ಬೋದಿತ್ತು. ಸೊ ಅಷ್ಟು ಇಷ್ಟ ಆಗಲಿಲ್ಲ ಈ ಡಿಸೈನು. ಬಟ್ ಬ್ಯಾಕ್ ಸೈಡ್ ಸಖತ್ತಾಗಿದೆ. ಸೊ ಬ್ಯಾಕ್ ಸೈಡ್ ಇಲ್ಲಿ ಗಂಟ ಬಂದು ಎರಡು ಕಡೆ ಹಿಂಗೆ ದಾರ ಬರುತ್ತೆ. ಶೋ ಯು. ಸೊ ಹಿಂಗೆ ಎರಡು ಕಡೆ ದಾರ ಬರುತ್ತೆ, ಎರಡು ರೀತಿ ಹಿಂಗೆ ದಾರ ಬರುತ್ತೆ. ಸೊ ಈ ಬ್ಲೌಸ್ ಕೂಡ ನಾನು ಇಲ್ಲೇ ನಮ್ಮ ಮನೆ ಹತ್ರ ಲೋಕಲ್ ಸ್ಟೋರಲ್ಲಿ ಹೊಲಿಸಿದ್ದು. ಸೊ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಬಟ್ ನನಗೆ ಫ್ರಂಟ್ ಡಿಸೈನ್ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ನೆಕ್ಸ್ಟ್ ಬ್ಲೌಸ್ ಈಸ್ ದಿಸ್. ಆ್ಯಂಡ್ ಇದನ್ನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಜಾರ್ಕೊಂಬಿಡುತ್ತಿದ್ದು. ಫ್ರಂಟ್ ನೋಡಿ ಈ ರೀತಿ ಇದೆ, ಬ್ಯಾಕ್ ಸೈಡು ಯಾವ ಹುಕ್ಸು ಇಲ್ಲ, ಎರಡು ದಾರದಿಂದ ಈ ಬ್ಲೌಸ್ ಇರೋದು ನೋಡ್ತಾ ಇರ್ಬೋದು. ಸೊ ಹಿಂಗೆ ಇಲ್ಲಿ ಕೆಳಗಡೆ ಎರಡು ದಾರ ಕೊಟ್ಟಿರೋದ್ರಿಂದ ಮೇಲ್ಗಡೆ ಪೂರ್ತಿ ಹಿಂಗೆ ಜಾರ್ಕೊಳ್ಳುತ್ತೆ. ಸೊ ಯಾರು ಇಂಥ ತಪ್ಪು ಮಾಡೋಕೆ ಹೋಗ್ಬಿಡಿ. ಆದಷ್ಟು ಇಲ್ಲೊಂದು ದಾರ ಹಾಕ್ಸ್ಕೊಂಬಿಟ್ರೆ ನಿಮಗೆ ಇದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ದೇವರಾಣೆ ಹಿಂಗೆ ಉದುರುತ್ತೆ. ಸೊ ನಾನು ಈ ಬ್ಲೌಸ್ನ ವಿಡಿಯೋ ಮಾಡ್ಬೇಕಾದ್ರೆ ಹಾಕೊಂಡು ಪಟಕ್ಕಂತ ಬಿಚ್ತೀನಿ, ಬಿಕಾಸ್ ಫುಲ್ ಹಿಂಗೆ ಜಾರ್ಕೊಂಬಿಡುತ್ತೆ ಇದು ಬ್ಲೌಸು. ಸೊ ನನಗೂ ಈ ಡಿಸೈನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಅದೇ ದಾರ ಹಾಕ್ಸ್ಬಿಟ್ಟು ಹಾಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೀನಿ ಗೈಸ್. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಸಿಂಪಲ್ ಬ್ಲೌಸು ನೋಡ್ತಾ ಇರ್ಬೋದು ನೀವು, ಸ್ಲೀವ್ಲೆಸ್ ಬ್ಲೌಸು. ಬ್ಯಾಕ್ ಸೈಡ್ ಉಕ್ ಹಾಕ್ಸಿದ್ದೀನಿ, ಮುಂದೆ ಬಂದ್ಬಿಟ್ಟು ಸ್ಕ್ವಯರ್ ನೆಕ್ಕು ಆ್ಯಂಡ್ ಹಿಂದೆ ಬಂದ್ಬಿಟ್ಟು ಡೀಪ್ ಸ್ಕ್ವಯರ್ ನೆಕ್ಕು. ಸೊ ಎರಡೂ ಕೂಡ ಸಕ್ಕದಾಗಿದೆ. ಇದಂತೂ ಹಾಕೊಂಡ್ರೆ ಎಷ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂದರೆ, ಸೊ ಇದನ್ನು ನೀವು ಈ ಗ್ರೀನ್ ಹೊಲಿಸಿರೋದ್ರಿಂದ ತುಂಬ ಕಲರ್ಸ್ ಜೊತೆಗೆ ಇದನ್ನು ಮ್ಯಾಚ್ ಮಾಡ್ಕೋಬೋದು. ಲೈಟ್ ವೈಟ್ ಕಲರ್ಗೆ ಮ್ಯಾಚ್ ಮಾಡ್ಕೋಬೋದು, ಮೆರೂನ್ಗೆ, ರೆಡ್ಗೆ, ಎಲ್ಲದಕ್ಕೂ ಇದು ಸ್ಲೀವ್ಲೆಸ್ ಮ್ಯಾಚ್ ಮಾಡ್ಕೋಬೋದು. ಸೊ ನನಗಂತೂ ಇದು ತುಂಬಾ ಇಷ್ಟವಾದ ಬ್ಲೌಸು. ಸೊ ನೀವು ಕೂಡ ಹೊಲಿಸ್ಕೊಳ್ತೀರಾ ಅಂದರೆ ಹೊಲಿಸ್ಕೊಳ್ಳಿ ಫ್ಯೂಚರ್ ಡೇಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದು ನಾರ್ಮಲ್ ನಮ್ಮ ಮನೆ ಹತ್ರನೇ ಲೋಕಲಲ್ಲಿ ಹೊಲಿಸ್ಕೊಂಡಿದ್ದು. ಸೊ ನಾನು ಮೊನ್ನೆ 400 ಹೆಚ್ಚು ವಿಡಿಯೋ ಮಾಡಿದ್ವಲ್ಲ, ಸೊ ಅವಾಗ ಹಾಕೊಂಡಿದ್ನಲ್ಲ ಆ ಬ್ಲೌಸ್ ಇದು ನೋಡಿ ಈ ರೀತಿ ಇದೆ. ಬ್ಯಾಕ್ ಸೈಡ್ ಹುಕ್ಸ್ ಹಾಕ್ಸಿದ್ದೀನಿ, ಕ್ಯಾಪ್ ಸ್ಲೀವ್ಸ್ ಹಾಕ್ಸಿದ್ದೀನಿ, ಕ್ಯಾಪ್ ಸ್ಲೀವ್ಸ್, ಬ್ಯಾಕ್ ಸೈಡ್ ಹುಕ್ಸು. ಸೊ ಹೀಗಿದೆ ಗೈಸ್. ಎಸ್. ಸೊ ನೆಕ್ಸ್ಟ್ ಒನ್. ಆ್ಯಂಡ್ ಇದನ್ನು ನಾನು ಈ ಬ್ಲೌಸ್ಗೆ ತುಂಬ ಜನ ಕೇಳಿದ್ದೀರಾ, ಎಲ್ಲಿ ಹೊಲಿಸಿದ್ದು ಅಂತೇಳಿ. ಸೊ ಇದು ನನಗೊಬ್ಬರು ಡಿಸೈನರು ಲೆಹೆಂಗಾ ಹೊಲಿಸ್ಕೊಟ್ಟಿದ್ದು. ಸೊ ಇದನ್ನು ನಾನು ಅವಾಗ ಅದನ್ನು ಸ್ಯಾರಿಗಳಿಗೂ ಮ್ಯಾಚ್ ಮಾಡ್ತೀನಿ. ಸೊ ಇದಕ್ಕೆ ಪಿಂಕ್ ಸ್ಯಾರಿ ಹಾಕೊಂಡ್ರೆ ಸೂಪರಾಗಿ ಕಾಣುತ್ತೆ. ಹೇಗಿದೆ ಅಂತ ತೋರಿಸ್ತೀನಿ. ಗೋಲ್ಡನ್ ಸ್ಯಾರಿ, ಪಿಂಕ್ ಸ್ಯಾರಿ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಸೊ ನೋಡಿ ಈ ರೀತಿ ಇದೆ, ಸಖತ್ತು ಕ್ಯೂಟಾಗಿದೆ ಇದು ಬ್ಲೌಸ್ ಮಾತ್ರ. ಆ್ಯಂಡ್ ಇದಕ್ಕೆ ಪ್ಯಾಟ್ರನ್ ನೋಡಿ ಯಾವ ರೀತಿ ಮಾಡಿದ್ದಾರೆ, ಒಂಥರ ತೋಳ್ಬಂದಿ ಟೈಪ್ ಪ್ಯಾಟ್ರನ್ ಮಾಡಿದ್ದಾರೆ. ಸೊ ಬಸವೇಶ್ವರ ನಗರದಲ್ಲಿ ಒಬ್ಬರು ಡಿಸೈನರ್ ಇದ್ದಾರೆ. ಸೊ ಅವ್ರು ನನಗೆ ಇದನ್ನು ಹೊಲ್ಕೊಟ್ಟಿದ್ರು, ನನಗೆ ಯುಕ್ತಂಗೆ ನಮ್ಮ ಮಮ್ಮಿ ಮನೆ ಗೃಹ ಪ್ರವೇಶಕ್ಕೆ ಹೊಲಿಸ್ಕೊಂಡಿದ್ದೆ ಇದು. ಸೊ ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್. ಸೊ ಇದನ್ನು ನೀವು ಫೋಟೋ ತೊಗೊಂಡು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನಾನು ಹೊಲಿಸಿರೋ ಬ್ಲೌಸ್ ತೋರಿಸ್ತಾ ಇದ್ದೀನಿ, ರೆಡಿಮೇಡ್ ಎಲ್ಲ ಲಾಸ್ಟಿಗೆ ತೋರಿಸ್ಕೋತೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಒಂದು ನಿಮಿಷ ಹಾಕ್ಬಿಡ್ತೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹೊಲಿದಿದ್ದಾರೆ. ಬೋಟ್ ನೆಕ್ ಇದೆ ಫ್ರಂಟು, ಆ್ಯಂಡ್ ನಾರ್ಮಲ್ ಸ್ಲೀವ್ಸು, 3/4 ಸ್ಲೀವ್ಸು, ಆ್ಯಂಡ್ ಹಿಂದೆ ಈ ಥರ ಎರಡು ಟೈಯಿಂಗ್ ಬರುತ್ತೆ. ಇದನ್ನು ಅಷ್ಟೇ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ ಬ್ಲೌಸ್. ಆ್ಯಂಡ್ ಇನ್ನು ಇದು ಬಂದ್ಬಿಟ್ಟು ಸೊ ಇದು ಬಂದು ನಾರ್ಮಲ್ ಬ್ಲೌಸು. ಸೊ ಇದು ಬಂದು ನಾರ್ಮಲ್ ಬ್ಲೌಸು, ಬಟ್ ಸ್ಯಾರಿ ಉಟ್ಕೊಂಡ್ರೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ ಗೈಸ್, ತುಂಬ ಇಷ್ಟ. ಸೊ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಲೈಟಾಗಿ, ಆ್ಯಂಡ್ ಇಲ್ಲಿ ಟೈಯಿಂಗ್ ಹಾಕ್ಸಿದ್ದೀನಿ. ಸೊ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ. ಸೊ ಸೀರೆ ಬ್ಲೌಸ್ ಹಾಕೊಂಡ್ರೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ. ನನಗೂ ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್. ಸೊ ನೆಕ್ಸ್ಟು ಒಂದು ಗೋಲ್ಡನ್ ಸ್ಯಾರಿ ತೊಗೊಂಡಿದ್ದೆ ನಾನು. ಆ ಗೋಲ್ಡನ್ ಸ್ಯಾರಿಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ.
ಸೊ ಈ ಬ್ಲೌಸು ಅಷ್ಟೇ, ಇದು ನಾನೇ ದುಡ್ಡು ಕೊಟ್ಟು ತೊಗೊಂಡು, ಬಿಕಾಸ್ ನಂಗೆ ಆ ಸ್ಯಾರಿ ತುಂಬ ಇಷ್ಟ ಆಗಿಬಿಟ್ಟಿತ್ತು. ನಂಗೆ ಆ ಸೀರೆ ತೊಗೊಳ್ಳೇಬೇಕು ಅಂತೇಳಿ ಜಗ್ಗಪ್ಪ ಮತ್ತು ಸುಷ್ಮಿತಾ, ಅದೇ ಮಜಾ ಭಾರತ ಸುಷ್ಮಿತಾ ಅವ್ರು ಇದಾರಲ್ಲ, ಸೊ ಅವ್ರ ಮದುವೆಗೆ ಹೋದಾಗ ಈ ಸ್ಯಾರಿ ಹಾಕೊಂಡಿದ್ದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇದು ಅಷ್ಟೇ ಗೋಲ್ಡನ್ ಬ್ಲೌಸು, ಬ್ಯಾಕ್ ಹುಕ್ಸ್ ಹಾಕ್ಸಿದ್ದೀನಿ. ನಾನು ಆಲ್ಮೋಸ್ಟ್ ಜಾಸ್ತಿ ಬ್ಯಾಕ್ ಹುಕ್ಸ್ ಹಾಕ್ಸೋದು, ಬಟ್ ಈಗ ರಿಗ್ರೆಟ್ ಆಗ್ತದೆ, ಯಾಕಂದ್ರೆ ಬ್ಯಾಕ್ ಹುಕ್ಸ್ ಹಾಕೋದು ಅಂತೇಳಿ. ಬಿಕಾಸ್ ಯಾರಾದರೂ ಒಬ್ರು ಇರಬೇಕು ಬ್ಯಾಕ್ ಹುಕ್ ಹಾಕ್ಸೋಕ್ಕೆ, ಹೊಲ್ಕೊಡೋಕ್ಕೆ, ಐ ಮೀನ್ ಏನಂತಾರೆ, ಹುಕ್ಸ್ ಹಾಕೋಕ್ಕೆ ಯಾರಾದರೂ ಒಬ್ರು ಇರಬೇಕು. ಆ್ಯಂಡ್ ಇದು ನನ್ನ ಲೆಹೆಂಗಾದು ಬ್ಲೌಸು. ಇದೂ ಅಷ್ಟೇ, ಅವಾಗವಾಗ ನಾನು ಯಾವಾಗನೋ ಸ್ಯಾರಿಗೆ ಮ್ಯಾಚ್ ಮಾಡ್ತಾ ಇರ್ತೀನಿ, ಸೊ ಅದಕ್ಕೆ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹೀಗಿದೆ. ಆ್ಯಂಡ್ ಬ್ಯಾಕ್ ಸೈಡು ಹುಕ್ಸ್ ಹಾಕಿದ್ದೀನಿ. ಸೊ ಲೆಹೆಂಗಾ ಇರೋದ್ರಿಂದ ಸ್ವಲ್ಪ ಬಾಡಿ ಹತ್ರ ಜಾಸ್ತಿ ಇದೆ. ಹೀಗಿದೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಬ್ಲೌಸ್ ಬಂದು ಈ ವೆಲ್ವೆಟ್ ಪ್ಯಾಟ್ರನ್ ಬ್ಲೌಸು. ಸೊ ವೆಲ್ವೆಟ್ ಪ್ಯಾಟ್ರನ್ ಬ್ಲೌಸು ಅಲ್ಲಿ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ತುಂಬ ಅಂದರೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತಲ್ವ ಬ್ಲ್ಯಾಕು. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ತೊಗೊಂಡಿದ್ದೀನಿ. ಇದನ್ನು ರೆಡ್ ಕಲರು, ಮೆರೂನ್ ಕಲರು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ಗೂ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್ ಬ್ಲೌಸು. ಸೊ ಇದು ಈ ರೀತಿ ಇದೆ. ಮುಂದೆ ಸ್ಕ್ವೈರ್ ನೆಕ್ ಇಟ್ಟಿದ್ದೀನಿ ಆ್ಯಂಡ್ ಹಿಂದೆ ಹುಕ್ಸ್ ಇಟ್ಟಿದ್ದೀನಿ. ಸಕ್ಕದಾಗಿ ಕಾಣಿಸುತ್ತೆ ಗೈಸ್, ಉಟ್ಕೊಂಡ್ರೆ ಮಾತ್ರ ಅಲ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇನ್ನೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಬ್ಲೌಸೇ ಹೊಲಿಸಿರೋದು. ಸೊ ಇದಕ್ಕೆ ಇದು ಒಂದು ರೀಸೆಂಟಾಗಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಬಂದಿತ್ತು. ಸೊ ಆವಾಗ ಇದನ್ನು ಹೊಲಿಸಿದ್ದು ಬ್ಲೌಸು. ಇದು ಅಷ್ಟೇ, ಉಟ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇದಕ್ಕೆ ನಾನು ಫ್ರಂಟ್ ಹುಕ್ ಹಾಕ್ಸಿದ್ದೀನಿ, ಬ್ಯಾಕ್ ಹಾಕ್ಸಿಲ್ಲ. ಆ್ಯಂಡ್ ಇಲ್ಲಿ ಲೈಟಾಗಿ ಕ್ಯಾಪ್ ಸ್ಲೀವ್ಸ್ ಹಾಕ್ಸಿದ್ದೀನಿ, ಈ ಥರ ಚಿಕ್ಕದಾಗಿ ಕ್ಯಾಪ್ ಸ್ಲೀವ್ಸ್ ಹಾಕ್ಸಿದ್ದೀನಿ. ವಾಟ್ಸ್ ದಟ್, ಬಫ್, ಲೈಟ್ ಬಫ್ ಇಡ್ಸಿದ್ದೀನಿ ಇದಕ್ಕೆ, ಚೆನ್ನಾಗಿ ಕಾಣಿಸುತ್ತೆ. ಕ್ಯಾಪ್ ಸ್ಲೀವ್ಸ್ ಅಂತ ಇದ್ದೀನಿ, ಸಾರಿ. ಸೊ ಲೈಟ್ ಬಫ್ಫು, ಆಮೇಲೆ ಫ್ರಂಟ್ ಹುಕ್ಕು ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಇದೆ. ಸೊ ಇದು ಅಷ್ಟೇ, ಹಾಕೊಂಡ್ರೆ ಸಕ್ಕದಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಪಾರ್ಟಿ ವೇರ್, ಈ ಥರ ಮೆಟೀರಿಯಲ್ ಇತ್ತು ನನ್ನ ಹತ್ರ. ಸೊ ಮೆಟೀರಿಯಲ್ ಇರೋದ್ರಿಂದ ಇದನ್ನು ಪಾರ್ಟಿ ವೇರ್ ಟೈಪ್ ಹೊಲಿಸಿದ್ದೆ. ಸೊ ಇದು ಅಷ್ಟೇ, ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇದುವರೆಗೂ ಒಂದು ಸಲನೂ ಹಾಕೊಂಡಿಲ್ಲ, ಹೊಲಿಸಿಟ್ಟಿರೋದಷ್ಟೇ. ಇದನ್ನು ಒಂದು ದಿನವೂ ನಾನು ಇದನ್ನು ಟ್ರೈ ಮಾಡಿಲ್ಲ. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಈ ಥರ ಗ್ರೇ ಕಲರ್ದು ಸ್ಕರ್ಟ್ ತೊಗೊಂಡು ಹಾಕ್ಕೊಂಡ್ರೆ ಅಲ್ಟಿ ಸಕ್ಕದಾಗಿ ಕಾಣುತ್ತೆ. ಸೊ ಈ ಥರ ಇದೆ ಗೈಸ್, ಇದನ್ನು ಹಿಂಗಿದೆ. ಸೊ ಇದನ್ನು ಕ್ರಾಪ್ ಟಾಪ್ ಟೈಪ್ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಒಂದು ಸುಮ್ಮನೆ ಬಟ್ಟೆಯಾಗಿ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಹೊಲಿಸಿದ್ದೆ. ನೋಡೋಣ, ಯಾವಾಗಾದರೂ ಒಂದು ಕಾಲ ಕೊಡು ಬಂದಾಗ ಹಾಕೊಂಡಿಲ್ಲ, ಇದುವರೆಗೂ ಒಂದು ಸಲನೂ ಹಾಕೊಂಡಿಲ್ಲ ಗೈಸ್. ಅದು ಬಿಟ್ಟರೆ ಈ ಬ್ಲೌಸು ನೀವು ನೋಡಿರ್ತೀರ, ರೀಸೆಂಟಾಗಿ ನಾನು ಡ್ಯಾನ್ಸ್ ಮಾಡಿದ್ನಲ್ಲ, ಯಾವುದು ಡಿ ಬಾಸ್ ಅವ್ರ ಸಾಂಗು 6/70 ತಬಲಾ ಸಾಂಗ್. ಸೊ ತಬಲಾ ಸಾಂಗಿಗೆ ಹಾಕೊಂಡಿದ್ದು ಬ್ಲೌಸು ಇದೆ. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೇಟ್ ಬ್ಲೌಸ್ ಅಂತಲೇ ಹೇಳ್ಬೋದು, ಬಿಕಾಸ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ದಟ್ ಫಿಟ್ಟಾಗಿ ಕುತ್ಕೊಳ್ಳುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಹೇಗಿದೆ ನೋಡಿ. ಫ್ರಂಟು ಇದು ಅಷ್ಟೇ, ಫ್ರಂಟ್ ಅಲ್ಲ ಬ್ಯಾಕ್ ಹುಕ್ಕು. ಸೊ ಈ ಥರ ಟ್ರಾನ್ಸ್ಪರೆಂಟ್, ಕೈ ಹತ್ರ ಟ್ರಾನ್ಸ್ಪರೆಂಟ್ ಕೊಡಿಸಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಕಾಣುತ್ತೆ ಅಷ್ಟೇ. ಸೊ ಬನ್ನಿ ಈಗ ನೆಕ್ಸ್ಟ್ ಒನ್ಗೆ ಹೋಗೋಣ. ಆ್ಯಂಡ್ ಇದೆಲ್ಲ ನೋಡಿ, ಸೊ ಇದು ಕೂಡ ನಂದು ಯಾವುದೋ ಒಂದು ಸೀರೆಗೆ ಬಂದಿದ್ದಂತಹ ಬ್ಲೌಸು, ಯಾವುದೋ ಸೀರೆಗೆ ಬಂದಿದ್ದ ಬ್ಲೌಸು, ರೆಡಿಮೇಡ್ ಬ್ಲೌಸು, ಹೊಲಿಸಿರೋದಲ್ಲ. ಆ್ಯಂಡ್ ಇದು ಕೂಡ ರೆಡಿಮೇಡ್ ಬ್ಲೌಸು. ನಾನಂದರೆ ಇದು ಯಾವುದಾದ್ರೂ ವೀಡಿಯೋ ಮಾಡಬೇಕಾದ್ರೆ ಚಕ್ ಅಂತ ಯಾವುದೋ ಒಂದು ಮ್ಯಾಚ್ ಮಾಡಿ ಹಾಕೊಬೋದು ಅಂತ ಹಂಗೆ ಇಟ್ಕೊಂಡಿರೋಂಥ ಬ್ಲೌಸ್ಗಳಿವು. ಸೊ ಇದೂ ಅಷ್ಟೇ, ತುಂಬ ಚೆನ್ನಾಗಿದೆ. ಹ್ಯಾಂಡ್ ಪ್ಯಾಟ್ರನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ರೀತಿ ಕಾಣುತ್ತೆ ಗೈಸ್. ಸೊ ಇದು ಕೂಡ ರೆಡಿಮೇಡ್ ಬ್ಲೌಸು, ಹೊಲಿಸಿರೋದಲ್ಲ ನಾನು. ಬಟ್ ಅವ್ರು ನಾನು ಹೊಲ್ಕೊಟ್ಟಿದ್ದು, ಬಟ್ ನಾನು ಹೊಲಿಸಿದ್ದಲ್ಲ, ಬಟ್ ಅವ್ರು ನಾನು ಹೊಲ್ಕೊಟ್ಟಿದ್ದೆ ಬ್ಲೌಸ್ ಇದು. ಸೊ ಇದು ನಾನು ಎಲ್ಲಿಗೆ ಹಾಕಲ್ಲ. ಸೊ ಹೊಲ್ಕೊಟ್ಟಿದ್ದ ಬ್ಲೌಸ್ ಆಗಿರೋದು ನಾನು ಇದನ್ನ ಇಲ್ಲೇ ಹಾಕ್ತೀನಿ. ನಾರ್ಮಲಾಗಿ ಆ ಪೀಸ್ನ ತೊಗೊಂಡು ಹೊಲಿದಿದ್ದಾರೆ. ಆ್ಯಂಡ್ ಇದು ಕೂಡ ಒಂದು ರೆಡಿಮೇಡ್ ಬ್ಲೌಸು. ಸೊ ಇದು ಈ ರೀತಿ ಕಾಣುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ಹಿಂಗೆ ಬೋ ಇದೆ. ಒಂದು ನಿಮಿಷ ತೋರಿಸ್ತೀನಿ ಬ್ಯಾಕ್ ಸೈಡ್ ಹೇಗೆ ಕಾಣುತ್ತೆ ಅಂತೇಳಿ. ಆ್ಯಂಡ್ ಇದು ಕೂಡ ರೆಡಿಮೇಡ್ ಬ್ಲೌಸು. ಯಾವುದೋ ಒಂದು ಯೆಲ್ಲೋ ಕಲರ್ ಸ್ಯಾರಿ ಕೊಲ್ಯಾಬ್ ಬಂದಿತ್ತು. ಸೊ ಅದಕ್ಕೆ ಬಂದಿದ್ದಂತಹ ರೆಡಿಮೇಡ್ ಬ್ಲೌಸ್ ಇದು. ಸೊ ಹಿಂದೆ ಈ ರೀತಿ ಬೋ ಕಾಣುತ್ತೆ. ಇದು ಚೆನ್ನಾಗಿದೆ ಬ್ಲೌಸು.
ಕ್ಯೂಟಾಗಿ ಕಾಣಿಸುತ್ತೆ, ಹಾಕೊಂಡ್ರೆ ಕ್ಯೂಟಾಗಿ ಕಾಣಿಸುತ್ತೆ. ಬಟ್ ಇದು ರೆಡಿಮೇಡ್ ಬ್ಲೌಸ್ ಗೈಸ್, ಹೊಲಿಸಿದ್ದಲ್ಲ. ಆ್ಯಂಡ್ ಬ್ಲ್ಯಾಕಲ್ಲಿ ಒಂದು ಸ್ಲೀವ್ಲೆಸ್ ರೆಡಿಮೇಡ್ ಬ್ಲೌಸ್ ಕೂಡ ಇಟ್ಕೊಂಡಿದ್ದೀನಿ, ಯಾವುದಾದ್ರೂ ಒಂದು ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಕೋಬೋದು ಅಂತೇಳಿ. ಅದು ಬಿಟ್ಟರೆ ಅದೇ ಥರ ಬ್ಲ್ಯಾಕ್ ಒಂದು ಸ್ಲೀವ್ಲೆಸ್ ಇದೆ, ಅದೇ ಥರ ಒಂದು ರೆಡ್ದೊಂದು ಸ್ಲೀವ್ಲೆಸ್ ಇದೆ ಬ್ಲೌಸು. ಆ್ಯಂಡ್ ಇದು ಕೂಡ ಹೊಲಿಸಿದ್ದು, ಬಟ್ ನನಗೆ ಅಷ್ಟೊಂದು ಪ್ಯಾಟ್ರನ್ ಅಷ್ಟು ಇಷ್ಟ ಆಗಲಿಲ್ಲ ಹೊಲಿಸಿದ್ದು. ಬಟ್ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತೇನಿಲ್ಲ. ಬಟ್ ನನಗೆ ಈ ರೀತಿ ಸೀರೆನೇ ನಂಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ. ಬಟ್ ಅದೇ ಹೇಳೋದಲ್ಲ, ನಮ್ಮ ಪಿಂಕಿ ಹತ್ರ ಒಂದಿದೆ, ನನ್ನ ಹತ್ರ ಒಂದಿದೆ, ರಾಧನ್ ಹತ್ರ ಒಂದಿದೆ, 3 ಜನ ಹತ್ರ ಒಂದೊಂದು ಇದೆಯಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೆ ಇದು. ಸೊ ಇದು ನೆಕ್ ಡಿಸೈನ್ ಸಖತ್ತಾಗಿದೆ, ನೋಡ್ಬೋದು ನೀವು. ಹಿಂಗೆ ಬಂದು ಹಿಂಗೆ ಬಂದಿದೆ. ಬಟ್ ಹಿಂದೆಗಡೆ ಪ್ರಾಬ್ಲಮ್ ಏನು ಅಂತಂದರೆ, ಇಲ್ಲಿ ಮೇಲೆ ಉಕ್ಸ್ ಬರುತ್ತೆ, ಇಲ್ಲಿ ಬರುತ್ತೆ. ಬಟ್ ಈ ಪಾರ್ಟ್ ಏನಿದೆ, ಸೊ ಈ ಥರ ಡಿಸೈನ್ ಆಗ್ತಾಗ ಈ ಪಾರ್ಟ್ ಏನಿದೆ ಒಂಥರ ಹಿಂಗೆ ಪಿಂಚ್ಕೊಂಡಂಗೆ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಬಟ್ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ನಾಟ್ ಬ್ಯಾಡ್. ಬಟ್ ಬ್ಯಾಕ್ ಸೈಡ್ ಸ್ವಲ್ಪ ಆ ರೀತಿ ಪ್ರಾಬ್ಲಮ್ ಇದೆ ಅಷ್ಟೇ. ಬಟ್ ಚೆನ್ನಾಗಿದೆ, ನಾಟ್ ಅಷ್ಟೊಂದು ವ್ಯಾಕ್ ಅನ್ನೋಂಗೇನಿಲ್ಲ, ಕೆಟ್ಟದಾಗೇನಿಲ್ಲ, ಬಟ್ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್, ತುಂಬ ಚೆನ್ನಾಗಿ ಕಾಣುತ್ತೆ. ತಾಳಿ ತೋರಿಸ್ತೀನಿ. ಇದು ನಾರ್ಮಲ್ ಸ್ಯಾರಿಗೆ ಒಬ್ಬರು ಡಿಸೈನರ್ ಹೊಲ್ಕೊಟ್ಟಿದ್ದು, ಕೊಲ್ಯಾಬ್ಗೆ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ಅವರು ಅಷ್ಟೇ ಆಲ್ಮೋಸ್ಟ್ ನಮ್ಮ ಯುಕ್ತಂದು ಡ್ರೆಸ್, ನೀವು ಲಂಗ ದಾವಣಿಗಳು ಏನೇನು ಹಾಕೋತಾಳಲ್ಲ, ಲಂಗ ಬ್ಲೌಸು, ಸೊ ಲಂಗ ದಾವಣಿ ಅಲ್ಲ, ಲಂಗ ಬ್ಲೌಸಸ್ ಏನೇನು ಹಾಕೋತಾಳಲ್ಲ, ಆಲ್ಮೋಸ್ಟ್ ಎಲ್ಲ ಲಂಗ ಬ್ಲೌಸಸ್ನ ಅವರೇ ಹೊಲ್ಕೊಟ್ಟಿರೋದು ಯುಕ್ತಂಗೆ. ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ನಿಮ್ಗೆ ಏನಾದರೂ ಅವ್ರದ್ದು ಇನ್ಸ್ಟಾ ಐ ಡಿ ಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ, PN ಡಿಸೈನರ್ ಅಂತೇಳಿ, ದ ಹೌಸ್ ಆಫ್ ಫ್ಯಾಷನ್. ಸೊ ನನ್ನ ಫಸ್ಟ್ ಬ್ಲೌಸ್ ಏನು ನೋಡಿದ್ರಿ, ಹಿಂಗೆ ದಾರ ಇತ್ತಲ್ಲ, ಅವ್ರದ್ದು ಬಂದ್ಬಿಟ್ಟು ದ ಹೌಸ್ ಆಫ್ ಫ್ಯಾಷನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅವ್ರದ್ದು. ಸೊ ಈ ಬ್ಲೌಸ್ ಹೊಲ್ಕೊಟ್ಟಿರೋದು PN ಡಿಸೈನರ್ ಅವರು. ಅದೇ ಬೊಟಿಕ್ ಅಂತ ಹೇಳೋದಲ್ಲ, ಅವ್ರ ಪೇಜ್ ಹೆಸರು ಡ್ರೆಸ್ಸರ್ ಆ್ಯಂಡ್ ಬೊಟಿಕ್, ದ ಡ್ರೆಸ್ಸರ್ ಆ್ಯಂಡ್ ಬೊಟಿಕ್ ಅಂತಿದೆ. ಸೊ ಅವ್ರ ಪೇಜ್ ನೇಮ್ ಅದು. ಸೊ ನೋಡಿ, ಇದು ಹಿಂದೆಗಡೆ ಫುಲ್ಲು ಈ ಜಿಗ್ಜ್ಯಾಗ್ ಪ್ಯಾಟ್ರನ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಎಷ್ಟು ಕ್ಯೂಟಾಗಿದೆ ಇದು ಈ ಡಿಸೈನ್. ಸೊ ಉಟ್ಕೊಂಡ್ರೆ ಮೈಮೇಲೆ ಸೀರೆನೇ ಇಲ್ವೇನೋ ಅನ್ನಂಗಿರುತ್ತೆ, ಇದು ಎಷ್ಟು ಸಾಫ್ಟಾಗಿದೆ ಸೀರೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಹೊಲಿಸಿರೋ ಬ್ಲೌಸಾಗಿ ಬಂದರೆ ಈ ಬ್ಲೌಸು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಸೊ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸು. ತಾಳಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ಸೀರೆ ಉಟ್ಕೊಂಡ್ರೆ. ಸೊ ತುಂಬ ಸಿಂಪಲಾಗಿ ಹೊಲಿಸಿದ್ದೀನಿ ಈ ಸೀರೆನೂ. ಸೊ ಇಲ್ಲಿ ಲೈಟಾಗಿ ಸಣ್ಣ ಬಫ್ ಇಟ್ಟಿದ್ದಾರೆ, ಇಲ್ಲೊಂದು ಸಣ್ಣ ಬಫ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡ್ ಹುಕ್ಸು ಆ್ಯಂಡ್ ಫ್ರಂಟು ಈ ರೀತಿ ಕಾಣುತ್ತೆ ಗೈಸ್. ಫ್ರಂಟ್ ಈ ರೀತಿ ಕಾಣುತ್ತೆ, ಹಿಂದಕ್ಕೆ ಈ ರೀತಿ ಕಾಣುತ್ತೆ ಫ್ರಂಟು. ಸೊ ತುಂಬ ಚೆನ್ನಾಗಿದೆ. ಇದು ನಾನು ಲೋಕಲ್ ನಮ್ಮನೆ ಹತ್ರನೇ ಇರೋ ಬ್ಲೌಸ್ ಶಾಪಲ್ಲಿ ಹೊಲಿಸಿದ್ದು. ಸೊ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಈಸ್ ದಿಸ್ ಒನ್. ಸೊ ಇದು ಯಾವ ಬ್ಲೌಸ್ ಅನ್ನೋದೇ ನೆನಪಿಲ್ಲ ಗೈಸ್, ಯಾವ ಸೀರೆಗೆ ಇದನ್ನು ಹೊಲಿಸಿದ್ದೆ ಅನ್ನೋದು ನೆನಪಿಲ್ಲ ನನಗೆ. ಇದನ್ನು ನಾನು ರೀಸೆಂಟಾಗೆ ಹೊಲಿಸಿರೋದು. ಇದನ್ನು ಒಂದು ಲೋಕಲ್ ನಮ್ಮನೆ ಹತ್ರ ಬ್ಲೌಸ್ ಅಂಕಲ್ ಹತ್ರನೇ ಹೊಲಿಸಿರೋದು. ಸೊ ಇದಕ್ಕೂ ಅಷ್ಟೇ ಲೈಟ್ ಬಫ್ ಇಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಉಕ್ಸು ಬ್ಯಾಕ್ ಸೈಡ್ ಈ ರೀತಿ ಇದೆ, ಟೈಯಿಂಗ್ ಹಾಕ್ಸಿದ್ದೀನಿ. ಆ್ಯಂಡ್ ಉಕ್ಸು ಇಲ್ಲಿ ಫ್ರಂಟ್ಗೆ ಹಾಕ್ಸಿದ್ದೀನಿ. ಸೊ ನನಗೆ ಆಲ್ಮೋಸ್ಟ್ ನಾನು ಇಷ್ಟಪಡೋವಂಥ ಬ್ಲೌಸ್ ಪ್ಯಾಟ್ರನ್ ಬಂದ್ಬಿಟ್ಟು ಇಲ್ಲೊಂದು ಚಿಕ್ಕ ಪುಟಾಣಿ ಹಿಂಗೆ ಬಫ್ ಬರುತ್ತಲ್ಲ, ಹಂಗೆ ಬಫ್ ಬಂದು 3/4 ಸ್ಲೀವ್ಸು. ಆ್ಯಂಡ್ ಫ್ರಂಟ್ ಹುಕ್ಕು, ಬ್ಯಾಕ್ ಸೈಡು ಒಂದು ಸಣ್ಣಗೊಂದು ಪಟ್ಟಿ ಆ್ಯಂಡ್ ಟೈಮ್. ಇಷ್ಟೇ ನನಗೆ ತುಂಬ ಇಷ್ಟ ಆಗುವಂತಹ ಬ್ಲೌಸ್ ಡಿಸೈನು. ಆ್ಯಂಡ್ ಗೈಸ್ ಇದೊಂದು ಮೆರೂನ್ ಕಲರಲ್ಲಿ ಒಂದು ವೆಲ್ವೆಟ್ ಇಟ್ಕೊಂಡಿದ್ದೀನಿ. ಸೊ ಇದೂ ಕೂಡ ನನಗೆ ಕೊಲ್ಯಾಬ್ರೇಷನ್ ಬಂದಿದ್ದು. ಬಟ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗೈತೆ ಇರೋದು. ಒರಿಜಿನಲ್ ನನ್ನ ಹತ್ರ ಏನು ನಾನು ಹೊಲಿಸಿರೋದು ಇದೆಯಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ. ನೋಡಿ, ಇದು ಫುಲ್ಲು ನನಗೆ ಲೂಸ್ ಇದೆ. ನಾನು ಇನ್ನೂ ಒಂದ್ಸಲೂ ಟ್ರೈ ಮಾಡಿಲ್ಲ. ವಿಡಿಯೋ ಮಾಡಬೇಕಾದ್ರೆ ಒಂದಿನ ಹಿಂಗೆ ಹಾಕ್ಕೊಂಡು ಹಿಂಗೆ ಬಿಚ್ಚಿರೋದಷ್ಟೇ. ಬಟ್ ಏನಾದರೂ ಫ್ಯೂಚರ್ ಡೇಸಲ್ಲಿ ಇನ್ನು ಸ್ವಲ್ಪ ಸ್ಟಿಚ್ ಮಾಡಿ ಕ್ಲೀನಾಗಿ ಹಾಕ್ಕೋಬೇಕು. ಆ್ಯಂಡ್ ಇದಂತೂ ನಾನು ಬ್ಲೌಸು ಹೊಲಿಸಿರೋದೆ. ಸೊ ಅದು ಹೇಳಿದ್ನಲ್ಲ, ನಾರ್ಮಲಾಗಿ ಫ್ರಂಟು ಸ್ಕ್ವೇರ್ ನೆಕ್ ಹಾಕ್ಸಿದ್ದೀನಿ. ಆ್ಯಂಡ್ ಇದಕ್ಕೆ ಬ್ಯಾಕ್ ಹುಕ್ಸ್ ಹಾಕಿದ್ದೀನಿ ಆ್ಯಂಡ್ ಟೈಯಿಂಗ್ ಇದೆ. ಸೊ ಇದೊಂದು ಹೊಲಿಸಿರೋದು. ಆ್ಯಂಡ್ ಇದು ಕೂಡ ಹೊಲಿಸಿರೋದು. ಇದೊಂದು ಮಾಡ್ರನ್ ಡ್ರೆಸ್ಸು, ಮಾಡ್ರನ್ ಅವಾಗ ಆಲಿಯಾ ಭಟ್ ಅವ್ರದ್ದು ಇದು ಸ್ವಲ್ಪ ಫೇಮಸ್ ಆಗಿತ್ತು ಬ್ಲೌಸು, ಈ ಸೀರೆ
ಸಾರಿ, ಈ ಸೀರೆ ಆಲಿಯಾ ಭಟ್ ಇಲ್ಲಾಂದರೆ ದೀಪಿಕಾ ಪಡುಕೋಣೆನೋ ಅನಿಸುತ್ತೆ. ಇಲ್ಲ, ಆಲಿಯಾ ಭಟ್ಟೆ, ಕರೆಕ್ಟ್, ಆಲಿಯಾ ಭಟ್ಟು. ಸೊ ಯೆಲ್ಲೋ ಕಲರ್ ಬಂದು ಒಂಥರ ಬ್ಲೂ ಕಲರ್ ಪ್ಯಾಟ್ರನ್ ಇತ್ತು ಗೊತ್ತಾ, ಬ್ಲೂ ಕಲರು ಎಲ್ಲೋ ಬ್ಲೂ ಮಿಕ್ಸ್ ಇತ್ತು ಆ ಸ್ಯಾರಿ. ಸೊ ಆ ಸ್ಯಾರಿದು ಬ್ಲೌಸ್ ಇದು. ಸೊ ಇದು ಅಷ್ಟೇ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸೊ ಹಿಂದೆಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ಸೊ ನೀವು ಫೋಟೋ ತೊಗೊಂಡು ಇಟ್ಕೊಳ್ಳಿ. ಸೊ ತುಂಬ ಸ್ಟಿಫಾಗಿ ಕೂತ್ಕೊಳ್ತದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಿಂದೆ ಫುಲ್ ಓವೆಲ್ ಶೇಪ್ ಮಾಡಿಸಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇದು ನಮ್ಮ ಆ್ಯಕ್ಚುಲಿ ನಮ್ಮನೇಲಿ ಎಲ್ಲರೂ ಟ್ರೈ ಮಾಡಿಬಿಟ್ವಿ ಈ ಬ್ಲೌಸ್ನ. ಸೊ ನಮ್ಮ ಒಂದು ಫೇವ್ರೆಟ್ ಬ್ಲೌಸ್ ಅಂತ ಹೇಳ್ಬೋದು. ಸೊ ವೈಟ್ ಕಲರು. ನಾನು ಇದನ್ನು ಮೆಟೀರಿಯಲ್ನ ತರಿಸ್ಬಿಟ್ಟು ಹೊಲಿಸ್ಕೊಂಡಿದ್ದು. ಸೊ ಮೆಟೀರಿಯಲ್ಲು ಎಲ್ಲೋ ತಮಿಳವ್ರದ್ದು ಯಾವುದೋ ಪೇಜಲ್ಲಿ ನೋಡಿ ತಗೊಂಡಿದ್ದು. ಸೊ ಯಾವ ಪೇಜು ನಾನು ಮರ್ತೇ ಹೋಗ್ಬಿಟ್ಟಿದೆ. ಸೊ ನನಗಿಂತ ಜಾಸ್ತಿ ನಾನು ಪಿಂಕಿನೇ ಹಾಕ್ಕೊಂಡಿದ್ದೇನೆ. ಸೊ ಈ ಬ್ಲೌಸು ನೋಡಿ ಈ ರೀತಿ ಇದೆ ಪ್ಯಾಟ್ರನ್. ಸೊ ಇದನ್ನು ಹೊಲಿಸ್ಕೊಂಡಿದ್ದು ನಾನು. ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಮಾತ್ರ. ನಾನು ಹಾಕ್ಕೊಂಡೆ ತೋರಿಸ್ತೀನಿ ನಿಮಗೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾನು ವೈಟ್ ಬ್ಲೌಸ್ ಯೂಶ್ವಲಿ ಇದನ್ನು ವೀಡಿಯೋಸಲ್ಲೆಲ್ಲ ಹಾಕೋತೀನಿ. ಇದನ್ನು ರಚ್ಚುನೂ ಹಾಕ್ಕೊಂಡ್ಲು, ಪಿಂಕಿನೂ ಹಾಕ್ಕೊಂಡ್ಲು, ರಾಧಾನೂ ಹಾಕ್ಕೊಂಡ್ಲು ಅನಿಸುತ್ತೆ. ರಾಧಾ ನಂಗೆ ಐಡಿಯಾ ಇಲ್ಲ. ಸೊ ಇದು ಅಷ್ಟೇ, ಹಿಂಗೆ ಫ್ರಂಟ್ ಹುಕ್ಸ್ ಹಾಕ್ಸಿದ್ದೀನಿ. ಬ್ಯಾಕ್ ಸೈಡು ಈ ರೀತಿ ಕಾಣುತ್ತೆ. ಮತ್ತು ಸಖತ್ತಾಗಿ ಕಾಣಿಸುತ್ತೆ ಗೈಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನ ಅದೇ ನಾನು ಒಂದು ಪೇಜಲ್ಲಿ ತರಿಸಿ ಮೆಟೀರಿಯಲ್ ತಂದು ಹೊಲಿಸ್ಕೊಂಡಿರೋದು. ಸೊ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇದೊಂದು ಬ್ಲೌಸು. ಸೊ ಇದೂ ಅಷ್ಟೇ, ನಾನು ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ, ಆ ವೀಡಿಯೋಲಿ ಹಾಕ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ ಬ್ಲೌಸ್, ಮತ್ತು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಹೌಸ್ ಆಫ್ ಫ್ಯಾಷನ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜು. ಸೊ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಬ್ಯಾಕ್ ಸೈಡ್ ಈ ರೀತಿ ಮಾಡಿಸಿದ್ದೀನಿ. ಸೊ ಸಖತ್ತಾಗಿದೆ ಗೈಸ್. ಆ್ಯಂಡ್ ಇನ್ನೊಂದು ಬ್ಲೌಸು. ಸೊ ಇದೊಂದು ಕ್ರೀಮ್ ಕಲರ್ ಸ್ಯಾರಿಗೆ ಇದು ರೆಡ್ ಬ್ಲೌಸ್ ಬಂದಿದೆ. ಸೊ ಈ ಸ್ಯಾರಿಗೆ ಏನಿಲ್ಲ, ಈ ಬ್ಲೌಸಿಗೆ ಏನಿಲ್ಲ ಅಂದರೂ ನಾನು 1,100 ರೂಪಾಯಿ ಕೊಟ್ಟೆ. ಜಿಗ್ಜ್ಯಾಗ್ ಫಾಲ್ಸು ಎಲ್ಲ ಮಾಡಿಸಿ. ತುಂಬ ಬೇಜಾರಾಗೋಯ್ತು ನನಗೆ, ಯಾಕಾದರೂ ಅಷ್ಟು ಕೊಟ್ಟನೋ ಅಂತೇಳಿ. ಬಿಕಾಸ್ ಬೇಡವಾಗಿತ್ತೇನೋ ಅಷ್ಟೊಂದು ಅಂತ ಅನಿಸ್ತು ನನಗೆ ಆಮೇಲೆ. ಬಟ್ ಇರಲಿ, ಡಿಸೈನ್ ಒಂಚೂರು ಚೆನ್ನಾಗೈತೆ, ಏನೋ ಒಂಥರ ಡಿಫ್ರೆಂಟಾಗಿ ಐತೆ. ನಾಟ್ ಬ್ಯಾಡ್. ಪ್ಯಾಡೆಡ್ ಹಾಕ್ಸ್ಬಿಟ್ಟು ಹೊಲಿಸಿದ್ದು. ಸೊ ನೋಡಿ ಈ ರೀತಿ ಇದೆ. ಸೊ ಫ್ರಂಟು ಈ ರೀತಿ ಬರುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ. ಚೆನ್ನಾಗಿದೆ. ಇದು ಬ್ಲೌಸ್ ಏನು ಅಷ್ಟೊಂದು ಚೆನ್ನಾಗೇ ಇಲ್ಲ ನನಗೇನಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ನಾರ್ಮಲ್ ಬ್ಲೌಸ್ ಇದೆ. ಇದೂ ಅಷ್ಟೇ ಕ್ಯಾಪ್ ಸ್ಲೀವ್ಸ್ ಇದೆ, ನಾರ್ಮಲ್ ಬ್ಲೌಸು. ಅದು ಬಿಟ್ಟರೆ ಇದು ನಮ್ಮ ಅಮ್ಮನ ಬ್ಲೌಸ್. ಆ್ಯಕ್ಚುಲಿ ನಾನು ವೀಡಿಯೋಸ್ ಮಾಡೋಕ್ಕೆ ನನ್ನ ಹತ್ರ ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಕ್ಯಾಪ್ ಸ್ಲೀವ್ಸ್ ಬ್ಲೌಸು. ಆ್ಯಂಡ್ ಇದು ನಾನು ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡಿರ್ಬೋದು. ಒಂದು ಗ್ರೀನ್ ಕಲರ್ ಪ್ಯಾರೆಟ್ ಮಿಕ್ಸ್ ಇದೆ ಆ ಸ್ಯಾರಿದು ಬ್ಲೌಸ್ ಇದು. ಸೊ ಇದು ಹೊಲ್ಕೊಟ್ಟಿರೋ ಬ್ಲೌಸು, ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ಸೊ ಇದು ಹೊಲಿಸಿರೋ ಬ್ಲೌಸೇ ಇದೆ ಆ್ಯಕ್ಚುಲಿ. ಸೊ ಈ ರೀತಿ ಕಾಣಿಸುತ್ತೆ. ವೈಟ್ ಕಲರ್ ಬ್ಲೌಸು, ಶಿಮ್ಮರ್ ಡಿಸೈನ್ ಇದೆ. ಸೊ ಬ್ಯಾಕ್ ಸೈಡು ಈ ರೀತಿ ಉಕ್ಸ್ ಬಂದು ಇದಕ್ಕೆ ಹಿಂಗೆ ಹೊಲ್ದಿದ್ದಾರೆ. ಟೈಯಿಂಗ್ ಇದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟು ಇದೊಂದು ಇಟ್ಕೊಂಡಿದ್ದೀನಿ. ಏನಂತಾರೆ ಇದೊಂದು ಇಟ್ಕೊಂಡಿದ್ದೀನಿ. ವಾಟ್ಸ್ ಬ್ಲೌಸು. ಇದು ರೆಡಿಮೇಡ್ ಬ್ಲೌಸು, ಹೊಲಿಸಿರೋದಲ್ಲ. ಸೊ ಇದು ಅಷ್ಟೇ, ಯಾವುದಾದ್ರೂ ಒಂದು ಸ್ಯಾರಿಗಳಿಗೆ ಇಲ್ಲಾಂದರೆ ಇದನ್ನು ಕೂಡ ಕ್ರಾಪ್ ಟಾಪ್ ಥರ ಹಾಕ್ಕೊಂಡು ಕೆಳಗಡೆ ಸ್ಕರ್ಟ್ ಹಾಕ್ಕೊಂಡು ಕೂಡ ಸ್ಕರ್ಟ್ ಹಾಕ್ಕೊಂಡು ಕೂಡ ಇದನ್ನು ಇದು ಮಾಡ್ಬೋದು, ಹಾಕೊಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಅದನ್ನು ಇದೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಲಾಸ್ಟ್ ಬ್ಲೌಸು. ಇದು ನನ್ನ ಫಸ್ಟ್ ಬ್ಲೌಸು. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಹೊಲಿಸ್ಕೊಂಡಿದ್ದ ಬ್ಲೌಸ್ ಇದು. ನನಗೆ ಅಂತ ಹೊಲಿಸ್ಕೊಂಡಿರೋ ಬ್ಲೌಸು ಗೈಸ್. ಅಯ್ಯೋ ಎಲ್ಲ ಜಾಯಿನ್ ಆಗ್ತದೆ. ಸೊ ಇದು ನನ್ನ ಮೊದಲನೇ ಬ್ಲೌಸು. ಫಸ್ಟ್ ಟೈಮು ನಾನು ಡಿಸೈನ್ ಇಕ್ಸ್ಕೊಂಡು ಹೊಲಿಸ್ಕೊಂಡಿದ್ದ ಬ್ಲೌಸು. ಒಂದು ನಿಮಿಷ ತೋರಿಸ್ತೀನಿ. ಸೊ ಬ್ಯಾಕ್ ಸೈಡ್ ಡಿಸೈನು ಈ ರೀತಿ ಇದೆ. ಫ್ರಂಟ್ ಡಿಸೈನ್ ಈ ರೀತಿ ಇದೆ. ಆ್ಯಂಡ್ ಇಲ್ಲಿ
ಸಣ್ಣದಾಗ ಒಂದು ಮಾವಿನಕಾಯಿ ಡಿಸೈನ್ ಮಾಡಿಸಿದ್ದೀನಿ. ಇದು ಏನೋಪ್ಪ ಅವಾಗ ಹೊಲ್ಸ್ಕೊಂಡಿರೋ ಬ್ಲೌಸು ಗೈಸ್. ಬಟ್ ಇದನ್ನ ನನಗೆ ಯಾರಿಗೂ ಕೊಡೋಕ್ಕೂ ಮನಸ್ಸಿಲ್ಲ, ನನಗೆ ಇಷ್ಟವಾದ ಬ್ಲೌಸ್, ಬಟ್ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಸೊ ಇದಿಷ್ಟು ನನ್ನ ಹತ್ರ ಇರುವಂಥ ಬ್ಲೌಸು. ಇನ್ನೂ 2 ಬ್ಲೌಸ್ ತೋರಿಸ್ತೀನಿ, ನೋಡ್ತಾ ಇರಿ. ಬಿಕಾಸ್ ನನ್ನ ರಂಜಿತನ ಮದುವೆಲಿ ನಾನು ಹಾಕೊಂಡಿದ್ದು ದಾರೆಗೆ ಹಾಕೊಂಡಿದ್ದು ಬ್ಲೌಸು, ಆಮೇಲೆ ರೇಷ್ಮೆ ಸೇರಿರೋದು ದಾರೆಗೆ ಹಾಕೊಂಡಿದ್ದು ಬ್ಲೌಸು. ಅದಾದಮೇಲೆ ರಂಜಿತನ ಮದುವೆಲಿ ಬೀಗ್ರೂಟಿಗೆ ಹಾಕೊಂಡಿರೋ ಬ್ಲೌಸು, ಅದೆರಡಿದೆ, ತೋರಿಸ್ತೀನಿ, ನೋಡ್ತಾ ಇರಿ. ರಂಜಿತಾ ಅವ್ರ ಮದುವೆಲಿ ಹಾಕೊಂಡಿದ್ದು ಸೀರೆ ಮತ್ತು ಬ್ಲೌಸ್ನ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ನಾನು ಹೇಳಿದ್ನಲ್ಲ ಮೆರೂನ್ ಕಲರ್ ಸೀರೆ, ಮೆರೂನ್ ಕಲರ್ ಬ್ಲೌಸ್ ಲಾಸ್ಟಿಗೆ ತೋರಿಸಿದ್ನಲ್ಲ, ಸೊ ಅದ್ರದ್ದು ಸೀರೆ ಇದು ರೇಷ್ಮೆ ಸೀರೆ. ನಮ್ಮಮ್ಮ ನಂಗೆ ಫಸ್ಟ್ ಕೊಡಿಸಿರೋ ರೇಷ್ಮೆ ಸೀರೆ ಇದು. ಇದು ಸ್ವಲ್ಪ ಕರೆ ಆಗಿಬಿಟ್ಟಿದೆ, ಡ್ರೈ ಕ್ಲೀನಿಗೆ ಕೊಡಬೇಕು. ಡ್ರೈ ಕ್ಲೀನ್ ಕೊಟ್ಬಿಟ್ಟು ಒಂದಿನ ಉಟ್ಕೊತೀನಿ ಗೈಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕರೆ ಆಗಿಬಿಟ್ಟಿದೆ ಈ ಸೀರೆ, ಬಟ್ ಇದು ರೇಷ್ಮೆ ಸೀರೆ, ಸೊ ತುಂಬ ಚೆನ್ನಾಗಿದೆ ಅಷ್ಟೇ. ಸೊ ಇದು ನಮ್ಮಮ್ಮ ಕೊಡಿಸಿರೋ ಫಸ್ಟ್ ರೇಷ್ಮೆ ಸೀರೆ. ಅದಾದಮೇಲೆ ಇದು ಮೈಸೂರು ಸಿಲ್ಕ್ ಸೀರೆ. ನಮ್ಮಮ್ಮ ಮನೆಗೆ ಗೃಹ ಪ್ರವೇಶ ಟೈಮಲ್ಲಿ ನಮ್ಮಮ್ಮ ಕೊಡಿಸಿರೋ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಇದು ನೋಡಿ ಈ ರೀತಿ ಹೊಲಿಸಿದ್ದೀನಿ. ಇದಕ್ಕೆಲ್ಲ ಅದೇನಂತಾರೆ ಹ್ಯಾಂಡ್ ಎಂಬ್ರಾಯ್ಡ್ರಿನ, ಹ್ಯಾಂಡ್ ಎಂಬ್ರಾಯ್ಡ್ರಿ. ಸೊ ಇದಕ್ಕೂ ಕೂಡ ಕಪ್ಸ್ ಹಾಕ್ಸಿದ್ದೀನಿ. ಸೊ ಉಕ್ಸು ಬ್ಯಾಕ್ ಸೈಡ್ ಬರುತ್ತೆ ಆ್ಯಂಡ್ ಟೈಯಿಂಗ್ ಇದೆ. ಸೊ ಈ ರೀತಿ ಹೊಲಿಸಿದ್ದೀನಿ. ಸೊ ಸೀರೆ ಮಾತ್ರ ಸಖತ್ತಾಗಿದೆ ಗೈಸ್. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಅಲ್ಲ ಇದು. ಆ್ಯಂಡ್ ಸೊ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತಂದರೆ ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಗೊತ್ತಿರೋರು ಹೇಳಿ. ಬಟ್ ಇದಕ್ಕೆ ಎಷ್ಟಾಯಿತು ಗೊತ್ತಾ, ಎಷ್ಟು 9,000 ರೂಪಾಯಿ ಆಯಿತು ಆ ಸೀರೆಗೆ, ಈಗ ನಾನು ತೋರಿಸಿದ ಸೀರೆಗೆ. ಸೊ ಇದು ಬಂದ್ಬಿಟ್ಟು ರೇಷ್ಮೆ ಸ್ಯಾರಿ. ರಂಜಿತ್ ಅವರ ಹಸ್ಬೆಂಡ್ ಇದಲ್ಲ, ಅವ್ರ ಮದರ್ ನನಗೆ ಕೊಡಿಸಿದ್ದು. ನಾನು ರಂಜಿತನ ಮದುವೆಲಿ ಉಟ್ಕೊಂಡಿದ್ದೆ ನೋಡಿ, ಅದೇ ಸೀರೆ ಇದು. ಸೊ ತುಂಬ ಚೆನ್ನಾಗಿದೆ ಸೀರೆ ಇದು. ಸೊ ಇದಕ್ಕೆ ಕಾಂಟ್ರಾಸ್ಟ್ ನೋಡಿ, ಕಾಂಟ್ರಾಸ್ಟ್ ಕಲರ್ ಸಖತ್ತಾಗಿದೆ, ಈ ಕಲರ್ ಕೊಟ್ಟಿದ್ದಾರೆ. ಸೊ ಬ್ಲೌಸ್ ಸ್ವಲ್ಪ ಕೆಡಿಸ್ಬಿಟ್ರು. ಇದು ನನಗೆ ವಿಜಯನಗರದವ್ರು ಹೊಲ್ಕೊಟ್ಟಿದ್ದು ಬ್ಲೌಸು, ಸ್ವಲ್ಪ ಅಜ್ಜಿ ಥರ ಹೊಲ್ಕೊಟ್ಬಿಟ್ಟವ್ರೆ ಬ್ಲೌಸ್ನ. ನಾನು ಏನು ಮಾಡಿಬಿಟ್ಟಿದ್ದೀನಿ, ಲೆಹೆಂಗಾದು ಅಳ್ತೆದು ಕೊಟ್ಬಿಟ್ಟಿದ್ದೆ. ಸೊ ಅವ್ರು ಅದೇ ಅಳ್ತೆದೇ ಕಟ್ ಮಾಡಿ ಹಂಗೆ ಹೊಲ್ದುಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಅಂದರೆ ಇದು ಇಲ್ಲಿ ಸ್ವಲ್ಪ ಉದ್ದ ಮಾಡಿಬಿಟ್ಟಿದ್ದಾರೆ, ಬಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೇ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಬಟ್ ನಂಗೆ ಅಷ್ಟೊಂದು ಸ್ವಲ್ಪ ಉದ್ದ ಆಗೋಯ್ತು, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಬ್ಲೌಸು. ಬಟ್ ಉಟ್ಕೊಂಡ್ರೆ ಚೆನ್ನಾಗೇ ಇದೆ, ನಾಟ್ ಬ್ಯಾಡ್. ಸೊ ಇದಕ್ಕೆ ನಾನು ಈ ರೀತಿ ಇದನ್ನು ಬೀಟ್ಸ್ ಹಾಕ್ಸಿದ್ದೀನಿ. ಆ್ಯಂಡ್ ಇಷ್ಟು ಮಾತ್ರ ಡಿಸೈನು, ಆ್ಯಂಡ್ ಇಲ್ಲಿ ಒಂದು ಸೈಡ್ ಡಿಸೈನು, ಆ್ಯಂಡ್ ಇಲ್ಲಿ ಈ ರೀತಿ ಇದೆ. ಸೊ ಇಷ್ಟೇ ಗೈಸ್, ಇದು ರೇಷ್ಮೆ ಸೀರೆ. ಈ ರೇಷ್ಮೆ ಸೀರೆಗೆ 10,000 ರೂಪಾಯಿ ಆಯಿತು, ರಂಜಿತ್ ಅವರ ಅತ್ತೆ ಕೊಡಿಸಿದ್ದು. ಅದಾದಮೇಲೆ ಇದು ನನ್ನ ಫೇವ್ರೇಟ್ ಬ್ಲೌಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸೀರೆ ಕೂಡ ಸಖತ್ತಾಗಿದೆ, ಸೀರೆ ಕೂಡ ಸೂಪರಾಗಿದೆ. ಸೊ ಇದು ನಮ್ಮಮ್ಮ ಕೊಡಿಸಿದ್ದು ಸೀರೆ. 11,000 ರೂಪಾಯಿ ಆಯಿತು. ಮೈಸೂರು ಸಿಲ್ಕ್ ಸ್ಯಾರಿ ಇದು. 11,000 ರೂಪಾಯಿ ಮೈಸೂರು ಸಿಲ್ಕ್ ಸ್ಯಾರಿ, ಸಕ್ಕತ್ತಾಗಿದೆ. ಸೊ ಈ ರೀತಿ ಇದೆ. ಆ್ಯಂಡ್ ಲೈಕ್ ದಿಸ್. ಆ್ಯಂಡ್ ಹಿಂಗೆ ಹಿಂದೆ ಈ ರೀತಿ ಡಿಸೈನ್ ಇದೆ. ಆ್ಯಂಡ್ ಕೈ ಹತ್ರ ನಾನು ಈ ಥರ ಬೀಟ್ಸ್ ಹಾಕ್ಸಿದ್ದೀನಿ. ಆ್ಯಂಡ್ ಹ್ಯಾಂಡ್ ಹತ್ರ ಈ ರೀತಿ ಡಿಸೈನ್ ಇದೆ. ಸೊ ಇದನ್ನು ಅಷ್ಟೇ ವಿಜಯನಗರದಲ್ಲಿ ಹೊಲ್ಕೊಟ್ಟಿದ್ದು, ಬೊಟಿಕಲ್ಲಿ ಹೊಲ್ಕೊಟ್ಟಿದ್ದು, ಅನರಿಗೆ ಕೊಟ್ಟಿರೋಂಥ ಒಂದು ಬೊಟಿಕ್ ಇದೆ. ಸೊ ಅವರು ಹೊಲ್ಕೊಟ್ಟಿದ್ದು, ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಅವರು ಕೂಡ. ಆ್ಯಂಡ್ ಇದು ಸೀರೆ ಬಂದ್ಬಿಟ್ಟು ಇದು ಈ ರೀತಿ ಇದೆ, 3D ಪ್ಯಾಟ್ರನ್ ಅಂತಾರಲ್ಲ, ಸೊ 3D ಪ್ಯಾಟ್ರನ್ನು. ಮೆರೂನ್ಗೆ ಪಿಂಕ್ ಕಾಂಬಿನೇಷನ್ನು, ಗ್ರೀನ್ ಬಾರ್ಡ್ರ್ ತೊಗೊಂಡಿದ್ದೀನಿ. ಸೊ ಇದು ಕೂಡ ಎಷ್ಟು 12,000 ರೂಪಾಯಿ ಸ್ಯಾರಿ. ಸೊ ಇಷ್ಟೇ ನನ್ನ ಹತ್ರ. ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ಅಂದರೆ ಇದೊಂದು ಕಲರ್ ಇಟ್ಕೊಂಡಿದ್ದೀನಿ ಗೈಸ್, ಈ ಥರ ಒಂದು ಗೋಲ್ಡನ್ ಶೇಡಲ್ಲಿ ಈ ರೀತಿ ಒಂದಿದೆ. ಇದು ನಾರ್ಮಲ್ ಬ್ಲೌಸ್ ಅಷ್ಟೇ, ಇದು ಹೊಲ್ಸ್ಕೊಂಡಿದ್ದು ಬ್ಲೌಸು, ವಿಡಿಯೋಗೆ ಯೂಸ್ ಆಗುತ್ತೆ ಅಂತೇಳಿ. ಸೊ ನಾನು ಹೇಳಿದ್ನಲ್ಲ, ನಾನು ಸೀರೆನೆಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫುಲ್ ಟ್ರಾನ್ಸ್ಪರೆಂಟ್ ಇಟ್ಕೊಂಡಿದ್ವಿ. ಸೊ ಈ ಬ್ಯಾಗಿಂದ ತುಂಬಾ ಯೂಸ್ಫುಲ್ ಇದೆ. ಸೊ ಇಲ್ಲಿಂದಲೇ ನಾವು ನೋಡ್ಕೊಂಡ್ಬಿಡ್ಬೋದು ಯಾವ್ಯಾವ ಸರಿ ಇದೆ ಅಂತೇಳಿ. ಸೊ ಅಷ್ಟೇ ನನ್ನ ಹತ್ರ ಇರೋ ಸೀರೆ. ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೆ, ರಘು ಕೊಡಿಸಿರೋದು. ಅದು ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟಿದೆ. ಪಿಂಕಿ ಫಂಕ್ಷನ್, ಅವ್ರ ಫ್ರೆಂಡ್ ಫಂಕ್ಷನ್ಗೆ ಯೂಸ್ ಮಾಡೋಕ್ಕೆ ತೊಗೊಂಡೋದ್ಲು, ಅದು ಅಲ್ಲೇ ಸೇರ್ಕೊಂಡಿದೆ. ಅದನ್ನು ತೊಗೊಬರ್ಬೇಕು. ಅದು ರಘು ಕೊಡಿಸಿದ್ದು ಡಾರ್ಕ್ ಬ್ಲೂ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ. ಅಂದರೆ ಅದು 100 ಗ್ರಾಮ್ 60 ಗ್ರಾಮ್, ಸೊ ಅದೇನೋ ಅಂತಾರಲ್ಲ, ಸೊ ಆ ರೀತಿ ಇದು ತೊಗೊಂಡಿದ್ದೆ ಒಂದೇ ಒಂದು. ತುಂಬ ಚೆನ್ನಾಗಿದೆ.
ಅಷ್ಟು ಬಿಟ್ಟರೆ ಇಷ್ಟೇ ನನ್ನ ಹತ್ರ ಸೀರೆ ಕಲೆಕ್ಷನ್ಸ್ ಇರೋದು. ಆ್ಯಂಡ್ ಇನ್ನೂ ತುಂಬ ಇದ್ವು. ಸೊ ಅವಾಗೆಲ್ಲ ನಾನು ಉಟ್ಕೋತಾ ಇರ್ಲಿಲ್ವಲ್ಲ ಅಂದ್ಬಿಟ್ಟು ಎಲ್ಲನೂ ನಮ್ಮ ಅಮ್ಮನಿಗೆ ನಮ್ಮ ದೊಡ್ಡಮ್ಮಂದಿರಿಗೆಲ್ಲ ಕೊಟ್ಟಿದ್ದೀನಿ. ಸೊ ಇವಾಗ ಇರೋದು ಇಷ್ಟೇ ನನ್ನ ಹತ್ರ, ಅಟ್ ಪ್ರೆಸೆಂಟ್ ಇರೋದು ಇಷ್ಟೇ. ಅಷ್ಟೇ ಗೈಸ್, ನನ್ನ ಹತ್ರ ಇರೋ ಬ್ಲೌಸ್ ಪ್ಯಾಟ್ರನ್ಸ್ ಎಲ್ಲ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.